ಅಮೃತ ಶಿಲೆಯ ಶ್ರೀ ಅಂಬಾಭವಾನಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಸಾಮೂಹಿಕ ಉಪನಯನ ಫಕೀರ ಸಾಬ್ ಬಾಬಾ ಸಾಬ್ ಬಾಂಡ್ಗೆ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 1-2-2025ರಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳು ಪ್ರಾರಂಭವಾಗಿ 3 ದಿನಗಳ ವಿವಿಧ ಕಾರ್ಯಕ್ರಮಗಳು ಜರುಗುವವು. ದಿನಾಂಕ 3-2-2015ರಂದು ಸಾಯಂಕಾಲ ಶಂಕರಾಚಾರ್ಯ ಕೂಡ್ಲಿ ಶೃಂಗೇರಿ ಮಹಾಸಂಸ್ಥಾನದ ದಕ್ಷಿಣಯನ ಕೊಡಲಿ ಇವರ ಅಮೃತ ಹಸ್ತದಿಂದ ಕಳಸಾರೋಹಣ ಜರುಗುವುದು. ಭಕ್ತಾದಿಗಳೆಲ್ಲ ಬಂದು ಕಣ್ತುಂಬಿಕೊಳ್ಳಬೇಕು ಎಂದು ಕೇಳಿಕೊಂಡರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKS TV 4 ನ್ಯೂಸ್, ಗದಗ. ತರುಣ ಸಂಘ, ಮಹಿಳಾ ಮಂಡಳ, ಸಮಸ್ತ SSK ಸಮಾಜ ಬಾಂಧವರಿಂದ ನಾವು ವಿನೋದ್ ರಘುನಾಥ ಸಿದ್ಲಿಂಗ್, ಗೌರವ ಕಾರ್ಯದರ್ಶಿ, ನಮ್ಮ ಸಮಾಜದ ಅಧ್ಯಕ್ಷರು ಫಕೀರ್ ಸಾಬ್ ಬಾಂಡ್ಗೆ, ಉಪಾಧ್ಯಕ್ಷರು ರಾಜು ಬದಿ, ವೈಸ್ ಸಹ ಕಾರ್ಯದರ್ಶಿ ರವಿ ಬೀಶ್ ಈ ಪ್ರೆಸ್ ಮೀಟ್ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಏನು ವಿಷಯ ಹೇಳಿದ್ದಾರೆ. ನಾವು ಅಮೃತ ಶಿಲೆಯ ದೇವಸ್ಥಾನ ಕಟ್ಟಿ 20 ವರ್ಷಗಳಾಯಿತು. ಈ 20 ವರ್ಷದ ನಂತರ ಈ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಿವ್ಯ ಸಾನ್ನಿಧ್ಯ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು, 72ನೇ ಪೀಠಾಧಿಪತಿಗಳು, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕೂಡಲಿ ಶೃಂಗೇರಿ ಸಂಸ್ಥಾನ ಮಠ, ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಕೂಡಲಿ ಶಿವಮೊಗ್ಗ ಜಿಲ್ಲೆ ಇವರು ಅಧ್ಯಕ್ಷತೆ ಫಕೀರ್ ಸಾಬ್ ಬಾಂಡ್ಗೆ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ HK ಪಾಟೀಲ್, ಮಾನ್ಯ ಸಚಿವರು, ಕಾನೂನು ನ್ಯಾಯ ಸಂಸದೀಯ ವ್ಯವಹಾರಗಳ ಶಾಸನ ರಚನೆ ಪ್ರವಾಸೋದ್ಯಮ ಇಲಾಖೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು. ಅದೇ ರೀತಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಲೋಕಸಭಾ ಸದಸ್ಯರು. ಅದೇ ರೀತಿ ಸನ್ಮಾನ್ಯ ಶ್ರೀ ನಾರಾಯಣ ಸಾಹೇಬ್ ಕೆ ಬಾಂಡ್ಗೆ, ಸಂಸದರು, ಭಾರತ ಸರ್ಕಾರ. ಅದೇ ರೀತಿ ಸನ್ಮಾನ್ಯ ಶ್ರೀ SV ಶಂಕನೂರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಅದೇ ರೀತಿ ಸನ್ಮಾನ್ಯ ಶ್ರೀ DR ಪಾಟೀಲ್, ಮಾನ್ಯ ಮಾಜಿ ಶಾಸಕರು ಗದಗ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಶಿಕುಮಾರ್ ನಿರ್ವಾಡೆ, ಮಾನ್ಯ ಅಧ್ಯಕ್ಷರು, SSK ಸಮಾಜ್ ಕರ್ನಾಟಕ ರಾಜ್ಯದ ಅಧ್ಯಕ್ಷರು. ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾವು 4 ದಿವಸ ಹಮ್ಮಿಕೊಂಡು ನಮ್ಮ SSK ಸಮಾಜದ ಈ ಅಮೃತ ಶಿಲೆಯ ಅಂಬಾಭವಾನಿ ದೇವಸ್ಥಾನದ ಕಳಸಾರೋಹಣಕ್ಕೆ ಸಮಸ್ತ ಗದಗ ಬೆಟಗೇರಿ ಜನರು, ಅದೇ ರೀತಿ ಎಲ್ಲ SSK ಸಮಾಜ ಬಾಂಧವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ದೇವಿಯ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕಂತ ಹೇಳಿ ನಾವು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ತಮ್ಮಲ್ಲೇ ಅರಿಕೆ ಮಾಡ್ಕೊಳ್ತಾ ಇದ್ದೀವಿ. ಈ ಪತ್ರಿಕಾ ಮಾಧ್ಯಮದವರು ಇದನ್ನು ಅತ್ಯಂತ ಪ್ರಚಾರ ಪಡಿಸಿ ಈ ದೇವಿಯ ಕಾರ್ಯಕ್ರಮದಲ್ಲಿ ಬಂದಂಥ ಭಕ್ತರಿಗೆ 4 ದಿನವೂ ನಾವು ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಮತ್ತು ಸಾಮೂಹಿಕ ನಾವು ನಮ್ಮ SSK ಸಮಾಜದ ಸಾಮೂಹಿಕ ಉಪನಯನಗಳನ್ನು ಮಾಡ್ತಾ ಇದ್ದೀವಿ. ಈ ಉಪನಯನವನ್ನು ನಾವು ಸಮಾಜ ವತಿಯಿಂದ ನಡೆಸಿಕೊಡ್ತಾ ಉಚಿತವಾಗಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ನಮ್ಮ ಸಮಾಜದ ಭಟ್ರು, ರತ್ನಾಕರ ಭಟ್ರು ಇವರ ನೇತೃತ್ವದಲ್ಲಿ, ಹಾಗೂ ಶ್ರೀನಿವಾಸ ಭಟ್ರು, ವೇದಮೂರ್ತಿ ರತ್ನಾಕರ ಭಟ್ರು ಇವರು ನಾವು ನಡೆಸಿಕೊಡ್ತಾರೆ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು. ಅವರ ಶ್ರೀ ಸೋಮ ಸಹಸ್ರಾಜಂ ಕ್ಷತ್ರಿಯ ಸಮಾಜ ಪಂಚ್ ಕಮಿಟಿ ಇವರು ಆಯೋಜಿಸಿದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಗದಗ ಜಿಲ್ಲೆಯ ಪತ್ರಿಕಾಗೆ ಗೌರವಪೂರ್ವಕ ಸ್ವಾಗತಿಸುತ್ತೇನೆ. ನಾನು ಫಕೀರ್ ಸಾಬ್ ಬಾಬಾ ಸಾಬ್ ಬಾಂಡ್ಗೆ, SSK ಪಂಚ್ ಕಮಿಟಿ ಅಧ್ಯಕ್ಷರು. ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸುವುದೇನೆಂದರೆ, ಹುಡುಕೋ ಬಡಾವಣೆಯ ಅಮೃತ ಶಿಲೆಯ ಶ್ರೀ ಅಂಬಾಭವಾನಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಸಾಮೂಹಿಕ ಉಪನಯನ ಕಾರ್ಯಕ್ರಮದ ವಿವರ ಹೇಳ್ತೀನಿ. ದಿನಾಂಕ 31-1-25ನೇ ತಾರೀಕು ಶುಕ್ರವಾರ ಮುಂಜಾನೆ 7ರಿಂದ 11 ಗಂಟೆಗೆ ಶ್ರೀ ಚಂಡಿ ಸಪ್ತಶತಿ ಸ್ವಾಹಾಕಾರದ ಅಂಗವಾಗಿ ಪುಣ್ಯವಾಚನ, ಮಾತೃಕಾ ಪೂಜನ, ನಾಂದಿ ಶ್ರಾದ್ದ, ಬ್ರಾಹ್ಮಣ ಮಧುಪರ್ಕ ಪೂಜಾ, ಮುಖ್ಯ ದೇವತಾ ಸ್ಥಾಪನ ಹಾಗೂ ಸಪ್ತಶತಿ ಪಾರಾಯಣ. ಆ ನಂತರ ಕುಮಾರಿಕಾ ಪೂಜಾ 31ನೇ ತಾರೀಕಿಗೆ. ಅದು ಆಗಿಂದ 1ನೇ ತಾರೀಕಿಗೆ ಶನಿವಾರ ದಿವಸ 7ರಿಂದ 11 ಗಂಟೆವರೆಗೆ ಶ್ರೀ ಚಂಡಿಕಾ ಹವನ ಹಾಗೂ ಪೂರ್ಣಾವತಿ ಮುಂಜಾನೆ 11 ಗಂಟೆವರೆಗೆ. ಕಳಸದ ಮೆರವಣಿಗೆ 108 ಸುವಾಸನೀಯರಿಂದ ಕುಂಭಮೇಳದೊಂದಿಗೆ ಹಳೆ ಸರಬ್ ಬಜಾರದಲ್ಲಿರುವ ಶ್ರೀ ಜಗದಂಬ ದೇವಸ್ಥಾನದಿಂದ ಹುಡುಕೋ ಬಡಾವಣೆ ಶ್ರೀ ಅಂಬಾಭವಾನಿ ದೇವಸ್ಥಾನದವರೆಗೆ
1ನೇ ತಾರೀಕಿಗೆ ಮತ್ತು 2ನೇ ತಾರೀಕಿಗೆ ರವಿವಾರ ಮುಂಜಾನೆ 7 ಗಂಟೆಯಿಂದ ಕಳಸಕ್ಕೆ ಜಲಾದಿವಾಸ, ಧಾನ್ಯಾದಿವಾಸ, ಹೋಮ ಹವನ ಕಾರ್ಯಕ್ರಮ. ಸಾಯಂಕಾಲ 6 ಗಂಟೆಗೆ ಶ್ರೀ ಶ್ರೀ ಅಭಿನವ್ ಶಂಕರ ಭಾರತಿ ಮಹಾಸ್ವಾಮಿಗಳು ಆಗಮನ. ಅಂದ್ರೆ ಇವರು ಕೂಡಲಿಯಿಂದ ಬರ್ತಾರೇನ್ರಿ. ಅವ್ರದ್ದು ಆಗಮನ ಆಗಿಂದ ಧೂಳಪಾದ ಪೂಜೆಯೊಂದಿಗೆ ಆಶೀರ್ವಚನ. ದಿನಾಂಕ 3/2/25 ಸೋಮವಾರ ಮುಂಜಾನೆ 6 ಗಂಟೆಗೆ ಶ್ರೀ ಅಂಬಾಭವಾನಿ ದೇವಿಗೆ ಕಳಸಾರೋಹಣ ಕಾರ್ಯಕ್ರಮ. ಈ ನಮ್ಮ ಜಗದಂಬಾ ದೇವಿದ ಹುಡುಕೋ ಬಡಾವಣೆ ಇದರ ನಂತರ ಕಳಸಾರೋಹಣ ಹಾಗೂ ಪೂರ್ಣಾವತಿ ಆಗಿಂದ ಸಾಮೂಹಿಕ ಉಪನಯನ, ನಂತರ ಮಹಾಪ್ರಸಾದ ಇರ್ತೈತಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದು ನೀವು ಹೇಳ್ರಿ ಕರೆಕ್ಟ್.